ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿಯೂ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ತಾಕಿದೆ. ನಗರದಲ್ಲಿರುವ ಸಾವಿರಾರು ಪಿಜಿಗಳಿಗೆ ಎಲ್ಪಿಜಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ತಟ್ಟಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಲು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವ ಸಾವಿರಾರು ಯುವಕರು ಪಿಜಿಗಳಲ್ಲಿ ವಾಸವಾಗಿದ್ದಾರೆ. ಆದರೆ ಸಿಲಿಂಡರ್ ಕೊರತೆಯಿಂದ ಪಿಜಿ ನಿರ್ವಹಣೆಗೆ ಅಡುಗೆ ಮಾಡೋದು ಕಷ್ಟವಾಗಿದ್ದು, ಹಲವೆಡೆ ಅಡುಗೆ ಮೆನ್ಯೂ ಪಲಾವ್ಗೆ ಮಾತ್ರ ಸೀಮಿತವಾಗಿದೆ. ಚಪಾತಿ ಮತ್ತು ರೊಟ್ಟಿ ತಯಾರಿಸುವುದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಊಟ ಒದಗಿಸುವ ಜವಾಬ್ದಾರಿ ಹೊತ್ತಿರುವ ಪಿಜಿಗಳಿಗೆ ದೊಡ್ಡ ಸವಾಲು ಎದುರಾಗಿದೆ. ಈಗ ನಿನ್ನೆಯಿಂದ ಇರಾನ್ ಮತ್ತು ಅಮೆರಿಕ ಯುದ್ಧ ನಡೆದಿಂದ ನಿನ್ನೆಯಿಂದ ಸಪ್ಲೈ ಇಲ್ಲ ಅಂತ ಹೇಳಿ ಹೇಳಿದ್ರು. ಲಾಸ್ಟ್ ಸ್ಟಾಕ್ ಅಂತ ಹೇಳಿದ. ಈ ಬೆಳಿಗ್ಗೆ ಫೋನ್ ಮಾಡಿದಾಗ ಸಾರಿ ಸರ್ 15 ಸಂಗತಿ ಕೇಳಕ್ಕೆ ಹೋಗ್ಬೇಡ್ರಿ, 15 ಸಾವಿರ ಕೇಳಕ್ಕೆ ಹೋಗಿ ಸುಮ್ಮನೆ ಹೋಟೆಲ್ ಬಂದ ಅಂತ ಬಂದ್ ಮಾಡಿ ಮನೆಗೆ ಹೋಗ್ತಾರ ಅವರು ಅಥವಾ ಏನೋ ಯಾವ್ದು ನಡೀತದೆ. ಬಟ್ ಹಾಸ್ಟೆಲ್ ಮಕ್ಕಳು ನಾವು ಪ್ರತಿನಿತ್ಯ 2 ಮಕ್ಕಳು ಊಟ ಕೊಡ್ಬೇಕಿತ್ತು. ಬೆಳಿಗ್ಗೆನೋ ಇಡ್ಲಿ ತಮ್ಮ ಮೆನು ಇಡ್ಲಿ ಒಳಗೆ ಕೊಡಬೇಕಿತ್ತು. ಸಿಲಿಂಡರ್ ಇಲ್ಲದಕ್ಕೆ ನಾವು ಬರೀ ಇಡ್ಲಿ ಅಂತ ಕೊಟ್ವಿ. ಈ ಚಪಾತಿ ಎಲ್ಲ ಕೊಡಬೇಕು ನೋಡ್ತಾ ಇದ್ದೀವಿ, ಖಾಲಿ ಇಲ್ಲ. ಚಪಾತಿ ಮಾಡೋ ಕೆಲಸ ಮಾಡಿದೆ, ಯಾಕೆ ಒಲಿ ಗ್ಯಾಸ್ ಇಲ್ಲ ಅಂತೆ. ಬರೀ ಪಲಾವ್ ಒಂದೇ ಇದು ಕೊಡ. ಈ ಮಧ್ಯಾಹ್ನ ಮಟ್ಟ ಪಲಾವ್ ಕೊಡ್ಬೋದು. ಸಂಜೆಗೆ ಏನನ್ನು ದೊಡ್ಡ ಪ್ರಶ್ನೆ ಕಾಡ್ತಾರೆ, ಮಕ್ಕಳು ಊಟ ಹೆಂಗೆ ಕೊಡ್ಬೇಕು. ಯಾಕಂದ್ರೆ ಹಾಸ್ಟೆಲ್ ಮಕ್ಕಳು ಊಟ ಪರೀಕ್ಷೆ ಸಮಯ ಇದು, PUC ಪರೀಕ್ಷೆ ನಡೀತಾ ಇದಾವೆ, ಸ್ಕೂಲ್ ಪರೀಕ್ಷೆ ನಡೀತಾ ಇದಾವೆ. ಹುಡುಗ ಊಟ ಏನು ಮಾಡಬೇಕು ಪ್ರಶ್ನೆ ಆಗಿದೆ. ಮತ್ತು ಬೇರೆ ಆಪ್ಷನ್ಗಳು ಒಲಿ ಹಚ್ಚಕ್ಕೆ ಆ ಆಪ್ಷನ್ ಅದು ನಮ್ಮಲ್ಲಿ ಇಲ್ಲ. ಇಲ್ಲಿ ಮನೆ ಹತ್ರ ಬದ್ದೇ ಇಲ್ಲ. ಇದು ಸಡನ್ ಆಗಿ ನಿಲ್ಲಿಸ್ಬಿಟ್ರೆ ಮುಂದೆ ಪ್ರಶ್ನೆ ಆದ್ರೆ ಕೂಡಲೇ ಯಾರಾದ್ರೂ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿಠ್ಠಲ ಕರಡಿಗುಡ್ಡ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡ್ಕೊಂಡು ಬನ್ನಿ. ಯುದ್ಧದ ಭೀಕರತೆಯಿಂದಾಗಿ ಕೂಡ ಇದೀಗ ದೇಶಾದ್ಯಂತ LPG ಸಿಲಿಂಡರ್ಗಳ ಬೆಲೆ ಇದೀಗ ಹೆಚ್ಚಳವಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಇದೀಗ ಧಾರವಾಡದಲ್ಲಿರ್ತಕ್ಕಂಥ ಸಾಕಷ್ಟು ಪಿಜಿಗಳು ಇದೀಗ ಸಂಕಷ್ಟವನ್ನ ಎದುರಿಸುವಂತಹ ಸ್ಥಿತಿ ಇದೀಗ ನಿರ್ಮಾಣವಾಗಿರುವಂಥದ್ದು. ಸದ್ಯ ನಾವೀಗ ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿರುವಂತಹ ಅಶ್ವಿನಿ PG ಒಂದರಲ್ಲಿ ನಾವು ಇರುವಂಥದ್ದು. ಸದ್ಯ ಇಲ್ಲಿ ಈಗಾಗಲೇ ನೋಡ್ತಿರುವಂಥದ್ದು ಖಾಲಿ ಸಿಲಿಂಡರ್ಗಳನ್ನ ಇಟ್ಟುಕೊಂಡು ಈಗ ಪಿಜಿಗಳನ್ನ ಈಗಾಗಲೇ ಪಿಜಿಗಳಲ್ಲಿ ಖಾಲಿ ಸಿಲಿಂಡರ್ಗಳ ದೃಶ್ಯಗಳನ್ನ ನಾವೀಗ ನೋಡ್ತಿರುವಂಥದ್ದು. ಈಗಾಗಲೇ ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಬಂದು ಉಪಹಾರ ಆಗಿರ್ಬೋದು ಮತ್ತು ಊಟ ಸೇರಿದಂತೆ ಅನೇಕ ರೀತಿಯಲ್ಲಿ ಒಂದು ಪಿಜಿಗಳಲ್ಲಿ ಉಳಿದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಊಟವನ್ನು ನೀಡದಂತಹ ಸ್ಥಿತಿ ಕೂಡ ಇದೀಗ ಏನು ಗ್ಯಾಸ್ ಬೆಲೆ ಹೆಚ್ಚಳದಿಂದಾಗಿ ಇಲ್ಲಿ ಪಿಜಿಗಳ ಸ್ಥಿತಿ ಇದೀಗ ಪಿಜಿಗಳ ಸ್ಥಿತಿ ಬಂದಿರುವಂಥದ್ದು. ಈಗಾಗಲೇ ಏನು ಈಗ ಒಂದು ಹೊತ್ತಿನ ಉಪಹಾರ ಕೂಡ ಮಾಡದಂತಹ ಸ್ಥಿತಿ ಸದ್ಯ ಇಲ್ಲಿಗ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಚಪಾತಿ ಮತ್ತು ರೊಟ್ಟಿಗಳನ್ನ ಬಂದ್ ಮಾಡಿ ಇದೀಗ ಪಲಾವ್ಗೆ ಅಷ್ಟೇ ಸೀಮಿತಗೊಳಿಸಲಾಗಿರ್ತಕ್ಕಂಥ ಸ್ಥಿತಿ ಇದೀಗ LPG ಸಿಲಿಂಡರ್ಗಳ ಬೆಲೆಯಿಂದಾಗಿ ಹೆಚ್ಚಳದಿಂದಾಗಿ ಈಗ ಆಗಿರುವಂಥದ್ದು. ನಾವೀಗ ಸದ್ಯ ಅಶ್ವಿನಿ PG ಮಾಲೀಕರಾಗಿರ್ತಕ್ಕಂಥ ಮಾಲ್ತೇಶ್ ಅವರನ್ನೇ ಮಾತಾಡ್ಸೋಣ. ಸರ್, ಈಗ LPG ಸಿಲಿಂಡರ್ ಗ್ಯಾಸ್ ಬೆಲೆ ಹೆಚ್ಚಳದಿಂದ ಏನೆಲ್ಲ ಸಮಸ್ಯೆ ಉದ್ಭವ ಆಗಿದೆ ಸರ್? ಹೆಚ್ಚಳ ಅಂತೂ ಪ್ರತಿ ಆಗ್ತಾ ಇರ್ತದೆ, ಅದು ಸುಮಾರು ವರ್ಷದ ಆಯ್ತದು. ಬಟ್ ಈಗ ನಿನ್ನೆಯಿಂದ ಇರಾನ್ ಮತ್ತು ಅಮೆರಿಕ ಯುದ್ಧ ನಡೆದಿಂದ ನಮಗೆ ನಿನ್ನೆಯಿಂದ ಸಪ್ಲೈ ಇಲ್ಲ ಅಂತ ಹೇಳಿ ಹೇಳಿದ್ರು. ಲಾಸ್ಟ್ ಸ್ಟಾಕ್ ಅಂತ ಹೇಳಿದ. ಈ ಬೆಳಿಗ್ಗೆ ಫೋನ್ ಮಾಡಿದಾಗ ಸಾರಿ ಸರ್ 15 ಸಂಗತಿ ಕೇಳಕ್ಕೆ ಹೋಗ್ಬೇಡ್ರಿ, 15 ಸಾವಿರ ಕೇಳಕ್ಕೆ ಹೋಗಿ ಸುಮ್ಮನೆ ಹೋಟೆಲ್ ಬಂದ ಅಂತ ಬಂದ್ ಮಾಡಿ ಮನೆಗೆ ಹೋಗ್ತಾರ ಅವರು ಅಥವಾ ಏನೋ ಯಾವ್ದು ನಡೀತದೆ. ಬಟ್ ಹಾಸ್ಟೆಲ್ ಮಕ್ಕಳು ನಾವು ಪ್ರತಿನಿತ್ಯ 2 ಮಕ್ಕಳು ಊಟ ಕೊಡ್ಬೇಕು. ಬೆಳಿಗ್ಗೆನೋ ಇಡ್ಲಿ ತಮ್ಮ ಮೆನು ಇಡ್ಲಿ ಒಳಗೆ ಕೊಡಬೇಕಿತ್ತು. ಸಿಲಿಂಡರ್ ಇಲ್ಲದಕ್ಕೆ ನಾವು ಬರೀ ಇಡ್ಲಿ ಅಂತ ಕೊಟ್ವಿ. ಈ ಚಪಾತಿ ಎಲ್ಲ ಕೊಡಬೇಕು ನೋಡ್ತಾ ಇದ್ದೀವಿ, ಖಾಲಿ ಇಲ್ಲ. ಚಪಾತಿ ಮಾಡೋ ಕೆಲಸ ಮಾಡಿದೆ, ಯಾಕೆ ಒಲಿ ಗ್ಯಾಸ್ ಇಲ್ಲ ಅಂತೆ. ಬರೀ ಪಲಾವ್ ಒಂದೇ ಇದು ಕೊಡ. ಈ ಮಧ್ಯಾಹ್ನ ಮಟ್ಟ ಪಲಾವ್ ಕೊಡ್ಬೋದು. ಸಂಜೆಗೆ ಏನನ್ನು ದೊಡ್ಡ ಪ್ರಶ್ನೆ ಕಾಡ್ತಾರೆ, ಮಕ್ಕಳು ಊಟ ಹೆಂಗೆ ಕೊಡ್ಬೇಕು. ಯಾಕಂದ್ರೆ ಹಾಸ್ಟೆಲ್ ಮಕ್ಕಳು ಊಟ ಪರೀಕ್ಷೆ ಸಮಯ ಇದು, PUC ಪರೀಕ್ಷೆ ನಡೀತಾ ಇದಾವೆ, ಸ್ಕೂಲ್ ಪರೀಕ್ಷೆ ನಡೀತಾ ಇದಾವೆ. ಹುಡುಗ ಊಟ ಏನು ಮಾಡಬೇಕು ಪ್ರಶ್ನೆ ಆಗಿದೆ. ಮತ್ತು ಬೇರೆ ಆಪ್ಷನ್ಗಳು ಒಲಿ ಹಚ್ಚಕ್ಕೆ ಆ ಆಪ್ಷನ್ ಅದು ನಮ್ಮಲ್ಲಿ ಇಲ್ಲ. ಇಲ್ಲಿ ಯಾಕೆ ಮನೆ ಹತ್ರ ಬದ್ದೇ ಇಲ್ಲ. ಇದು ಸಡನ್ ಆಗಿ ನಿಲ್ಲಿಸ್ಬಿಟ್ರೆ ಮುಂದೆ ಪ್ರಶ್ನೆ ಆದ್ರೆ ಕೂಡಲೇ ಯಾರಾದ್ರೂ ಜಿಲ್ಲಾಡಳಿತ ಆಯ್ತು, ಆಮೇಲೆ ನಮ್ಮ ಸರ್ಕಾರ ಆಯ್ತು, ಇದು ಏನೇ ಕ್ರಮ ಕೈಗೊಂಡು ನಮ್ಮ ವ್ಯವಸ್ಥೆ ಅನುಕೂಲ ಮಾಡ್ಕೊಳ್ಬೇಕು ಕೇಳ್ಬೋದು. ಈಗ ಡೀಲರ್ಗಳ ಕಡೆ ಏನು ಸ್ಟಾಕ್ ಇದಾವಲ್ಲ ಸರ್, ಆ ಸ್ಟಾಕ್ಗಳು ಅಷ್ಟೇನಾ ಮತ್ತು ಇನ್ನೂ ಜಾಸ್ತಿ ಏನಾದರೂ ಕಡಿಮೆ ಆಗುವಂಥ ಸಾಧ್ಯತೆ ಮುಂದಿನ ದಿನಗಳಲ್ಲಿ? ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಸ್ಟಾಕ್ ಇಲ್ಲ, ಗಾಡಿನೇ ಬಂದಿಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳ್ಬಿಟ್ರು. 1 ದಿವಸ 2 ದಿವಸ ಸೀಮಿತ ಸಿಗ್ಬೋದು. ಅದು ಎಲ್ಲೆಲ್ಲೋ ಇದು ಕೊಡ್ತಾರೆ, ಅದು ಆನ್ ತೊಗೊಂಡು 4 ಸಾವಿರ ಕೊಟ್ಟು ಸಿಲಿಂಡರ್ ಇಲ್ಲ ಅಂದ್ರೆ ಮತ್ತೆ ಬಂತಾನೆ. ಮತ್ತು 4 ಸಾವಿರ ಕೊಟ್ಟರೆ ಮತ್ತೆ ಬಂದು ಇಲ್ಲ ಅಂತ ಪ್ರಶ್ನೆ ಅದು ಇಲ್ಲ ಅಂದ್ರೆ ಇಲ್ಲನೇ. ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳು ನಾಳೆ ಏಪ್ರಿಲ್ 2 ತಾರೀಕಿಂದ ವೆಕೇಶನ್ ಸ್ಟಾರ್ಟ್ ಆಗುತ್ತೆ. ನಾಳೆ ವಿದ್ಯಾಕಾಶಿ ಸುಮಾರು ವಿದ್ಯಾರ್ಥಿ ಬರ್ತಾವಕ್ಕೆ ಮುಂದೆ ಅಡ್ಮಿಷನ್ ಮಾಡಿ ನಾವು ತೊಗೊಂಡ್ಬಿಟ್ಟೇವೆ. ಈಗ ಮುಂದೆ ಊಟ ಅವ್ರಿಗೆ ಹೆಂಗೆ ಕೊಡಬೇಕು, ಮುಂದೆ ಏನೊಂದು ದೊಡ್ಡ ಚಿಂತೆ. ಅಷ್ಟೊಗೆ ಸಮಸ್ಯೆ ಬಗೆಯೋದು ಅಡ್ಡಿ ಇಲ್ಲ. ಅದು ಕೂಡ ಉದ್ಯೋಗ ಎಲ್ಲ ಲಾಸ್ ಆಕತ್ತೆ ಅನ್ನೋದು ತಮ್ಮ ಹೇಳ್ತಾರೆ. ಇದಷ್ಟು ಏನು ಮಾಲೀಕರ ಮಾತಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಕೂಡ 400-500 ವಿದ್ಯಾರ್ಥಿಗಳು ಒಂದು ಪ್ರವೇಶವನ್ನು ಪಡೆದಿರತಕ್ಕಂಥ ಸಂದರ್ಭದಲ್ಲಿ ಕೂಡ ಇದೀಗ LPG ಸಿಲಿಂಡರ್ ಬೆಲೆ ಹೆಚ್ಚಳದಿಂದಾಗಿ ಕೂಡ ಸಾಕಷ್ಟು ರೀತಿಯ ಸಮಸ್ಯೆಯನ್ನು ಇದೀಗ ಇಲ್ಲಿನ PG ಮಾಲೀಕರು ಎದುರಿಸ್ತಿರುವಂಥದ್ದು. ಧಾರವಾಡದಿಂದ ವಿಠಲ್ ಕರಡಿಗುಡ್, ಈ ಕನ್ನಡ ನ್ಯೂಸ್.